ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ಈ ದರ್ಶನ್ ಮತ್ತು ಮೀಡಿಯಾಗಳ ಮಧ್ಯೆ ನಡೀತಾ ಇರ್ತಕ್ಕಂಥ ಒಂದು ಫೈಟ್ ಬಗ್ಗೆ ಒಂದು ಚಿಕ್ಕದಾಗಿ ನನ್ನ ಒಪಿನಿಯನ್ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸಿ ಡೆಫಿನೆಟ್ಲಿ ನಾವು ಅಬ್ಸರ್ವ್ ಮಾಡ್ತಿರ್ಬೋದು, ಈಗ ಸ್ಲೋ ಆಗಿ ದರ್ಶನ್ ಪರವಾಗಿ ಒಂದು ಸಿಂಪತಿ ಕ್ರಿಯೇಟ್ ಆಗ್ತಾ ಇದೆ. ಯಾಕಂದ್ರೆ ಅತಿಯಾಗಿ ಮೀಡಿಯಾದವರು ಅವ್ರನ್ನ ಟಾರ್ಗೆಟ್ ಮಾಡಿ ಒಂದು ಪ್ರಚೋದನೆ ಮಾಡ್ತಾ ಇದ್ದಾರೆ. ಇದು ಏನಾಗ್ತಿದೆ ಅಂದ್ರೆ ಆ ಸಾಗರದಂತೆ ಇರುವಂತಕ್ಕಂಥ ಒಂದು ದರ್ಶನ್ ಅಭಿಮಾನಿಗಳಿಗೆ ಟ್ರಿಗರ್ ಮಾಡ್ತಿದೆ. ಎಲ್ಲೋ ಒಂದ್ ಕಡೆ ನಾವೆಲ್ಲ ಒಪ್ಕೊಂಡು ನಮ್ಮ ದರ್ಶನ್ ಅವರು ತಪ್ಪು ಮಾಡಿದ್ದಾರೆ, ಅದಕ್ಕೋಸ್ಕರ ಈಗ ಕೋರ್ಟು ಕಚೇರಿ ಅಲಿತಾ ಇದ್ದಾರೆ, ಜೈಲಲ್ಲಿದ್ದಾರೆ, ಇದ್ಯಾವುದು ನಾವು ಅಲ್ಲಗಡೆದಿಲ್ಲ. ಹಾಗೂ ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಅಂತಾನೆ ನಾವೆಲ್ಲರೂ ಹೇಳಿದೀವಿ. ಬಟ್ ಇವತ್ತಿನ ದಿನ ನೀವು ಮಾಡ್ತಿರ್ತಕ್ಕಂಥ ಒಂದು ಪ್ರಚೋದನೆ ಏನಿದೆ, ಇದು ನಮ್ಮನ್ನ ಎಲ್ಲೋ ಒಂದ್ ಕಡೆ ಟ್ರಿಗರ್ ಮಾಡ್ತಿದೆ ಅನ್ನೋದು ಅವರ ಆರ್ಗ್ಯುಮೆಂಟ್. ಸಿ ಇಲ್ಲಿ ಎರಡು ಪಾರ್ಟ್ ಇದೆ. ಒಂದು ದರ್ಶನ್. ಸಿ ದರ್ಶನ್ ಇವತ್ತು ಸಿಕ್ಕಾಕೊಂಡಿರ್ತಕ್ಕಂಥ ಕೇಸು ಅಷ್ಟೇ ಸ್ಟ್ರಾಂಗ್ ಆಗಿದೆ. ಕರ್ನಾಟಕ ಪೊಲೀಸ್ ಇಂಥ ಒಂದು VIP ಕೇಸ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಸಾಕಷ್ಟು ಬ್ಯಾಕ್ ಗ್ರೌಂಡ್ ವರ್ಕ್ ಮತ್ತೆ ಸಾಕ್ಷಿಗಳನ್ನ ಇಟ್ಕೊಂಡೇ ಮಾಡ್ತಾರೆ. ಯಾಕಂದ್ರೆ ನಾಳೆ ಇದರ ಫೌಲ್ ಅಂತ ಪ್ರೂವ್ ಆದ್ರೆ ಇಟ್ ವಿಲ್ ಬಿ ಎ ಬಿಗ್ಗೆಸ್ಟ್ ಎಂಬಾರೇಸ್ಮೆಂಟ್ ಫಾರ್ ದ ಕರ್ನಾಟಕ ಪೊಲೀಸ್. ಡೆಫಿನೆಟ್ಲಿ ಅವರ ವರ್ಕ್ ಅನ್ನ ಮಾಡಿರ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ದರ್ಶನ್ಗೆ ಇರುವಂತಹ ಒಂದು ಅಭಿಮಾನಿ ಬಳಗ ಏನಿದೆ, ಅದು ಬೈ ಫಾರ್ ಕನ್ನಡದಲ್ಲಿ ಬೇರೆ ಯಾವ ರಾಜಕಾರಣಿಗಳಿಗೂ ಅಥವಾ ಮೇ ಬಿ ಬೇರೆ ಯಾವ ಸಿನಿಮಾ ರಂಗದ ಕಲಾವಿದರಿಗೂ ಇಲ್ಲ ಅನ್ಸುತ್ತೆ. ಅದು ಯಾಕಿರ್ಬೋದು ಅಂದ್ರೆ ಅವರು ಕಳೆದ 25 ವರ್ಷದಿಂದ ಚಿತ್ರರಂಗದಲ್ಲಿ ವರ್ಕ್ ಮಾಡಿದ್ದಾರೆ, ಸಾಕಷ್ಟು ಚಿತ್ರಗಳನ್ನ ಕೊಟ್ಟಿದ್ದಾರೆ, ಸಕ್ಸಸ್ ಮಾಡಿದ್ದಾರೆ. ಸಿ ನಾನು ಯಾವುದೋ ಒಂದು ರಿಪೋರ್ಟ್ ನೋಡ್ತಿದ್ದೆ, ಪುನೀತ್ ರಾಜ್ಕುಮಾರ್ ನಂತರ ಹೈಯೆಸ್ಟ್ ಕನ್ಸಿಸ್ಟೆಂಟ್ ಆಗಿ ಮೂವಿಗಳನ್ನ ಸಕ್ಸಸ್ ಕೊಟ್ಟಿರ್ತಕ್ಕಂಥ ಒಬ್ಬ ಆಕ್ಟರ್ ಇದ್ರೆ ಅದು ದರ್ಶನ್ ಅವರಂತೆ. ಅಂದ್ರೆ ಅವಾಗಿನ ಕಾಲದಲ್ಲಿ 1.5-2 ಕೋಟಿ 3 ಕೋಟಿವರೆಗೆ ಮಾಡ್ತಿರ್ತಕ್ಕಂಥ ಒಂದು ಚಿತ್ರೋದ್ಯಮನ ಇವರು ಇವತ್ತು 100 ಕ್ರೋರ್ಸ್ಗೆ ತಂದು ನಿಲ್ಲಿಸಿದ್ದಾರೆ. ಅಂದ್ರೆ ಅಲ್ಲಿ ಸಾಕಷ್ಟು ಚಿತ್ರರಂಗದ ಫ್ಯಾಮಿಲಿಗಳು, ಸಪೋರ್ಟಿಂಗ್ ವರ್ಕರ್ಸ್ ಇರ್ಬೋದು, ಅಥವಾ ಸಾಕಷ್ಟು ಥಿಯೇಟರ್ಸ್, ಸಾಕಷ್ಟು ಬಿಸ್ನೆಸ್ಗಳು ದರ್ಶನ್ ಇಂದ ಉದ್ಧಾರ ಆಗಿದೆ. ಹಿ ಡೆಫಿನೆಟ್ಲಿ ಇಸ್ ಒನ್ ಆಫ್ ದ ಡೀಸೆಂಟ್ ಟ್ಯಾಕ್ಸ್ ಪೇಯಿಂಗ್ ಸಿಟಿಸನ್ ಆಲ್ಸೋ. ಸೊ ದಟ್ ವೇ ಅವರೊಂದು ರೆಪ್ಯುಟೇಷನ್ ನ ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಅವರ ಒಂದು ಆಕ್ಟಿಂಗ್ ನ ಇಷ್ಟಪಟ್ಟೆ ಇಷ್ಟೊಂದು ಅಭಿಮಾನಿಗಳಿಗೆ ಅವ್ರಿಗೆ ಆಗಿರೋದು. ಸಿ ನೋಡಿ, ದರ್ಶನ್ ಹ್ಯಾಸ್ ಎ ರಫ್ ರಗಡ್ ಫ್ಲೆಂಬಾಯಂಟ್ ಪರ್ಸನಾಲಿಟಿ. ಅಂದ್ರೆ ಎಲ್ಲಾ ಹೀರೋಗಳು ವೈಟ್ ಅಂಡ್ ವೈಟ್ ಆಗಿ ಮಿಲ್ಕ್ ತರ ಇರಬೇಕು ಅನ್ನೋದೇನಿಲ್ಲ. ಹೀರೋಗಳಲ್ಲಿ ಡಿಫ್ರೆಂಟ್ ವೇ ಆಫ್ ಸ್ಟೈಲ್ಸ್ ಅಂಡ್ ಪರ್ಸೋನಾ ಇರ್ತದೆ. ಅದ್ರಲ್ಲಿ ದರ್ಶನ್ ಅವರು ಈ ತರ ಒಂದು ಪರ್ಸೋನಾ, ಇದಕ್ಕೋಸ್ಕರನೇ ಜನ ಅವ್ರನ್ನ ಇಷ್ಟಪಟ್ಟಿದ್ದಾರೆ. ಸೊ ಹೀಗಿದ್ದಾಗ ದರ್ಶನ್ ಅವರು ಈಗ ಸಿಕ್ಕಾಕೊಂಡು ಕೋರ್ಟ್ ಅಲ್ಲಿ, ಕಚೇರಿಗಳಲ್ಲಿ ಅಥವಾ ಜೈಲ್ಗಳಲ್ಲಿ ಇರಬೇಕಾದ್ರೆ ಯಾಕೆ ಅವರು ಅನ್ನೆಸರಿ ನೀವು ಪರ್ಸನಲ್ ಟಾರ್ಗೆಟ್ ಮಾಡ್ತೀರಾ ಅನ್ನೋದು ದರ್ಶನ್ ಅಭಿಮಾನಿಗಳ ಒಂದು ಕನ್ಸರ್ನ್. ಸಿ ನೋಡಿ, ಪ್ರತಿಷ್ಠಿತ ಟೆಲಿವಿಷನ್ ಆಂಕರ್ಸ್ಗಳು ಇವತ್ತು ದೇ ಕಾಲ್ ದೆಮ್ಸೆಲ್ಫ್ ಆಸ್ ನಂಬರ್ 1, ನಂಬರ್ 2 ಆಂಕರ್ಸ್. ಅವ್ರೇನ್ ಮಾಡ್ತಿದಾರಂದ್ರೆ ದರ್ಶನ್ ಅವರ ಬಗ್ಗೆ ಯಾವ ತರ ಪರ್ಸನಲ್ ಆಗಿ ಹೋಗ್ತಿದಾರಂದ್ರೆ, ಧನದ ತರ ಇದ್ದಾನೆ, ಬೆಳ್ಕೊಂಡಿದ್ದಾನೆ, ಹೈವಾನನ್ ತರ ಇದ್ದಾನೆ. ಸೊ ಈ ತರ ಎಲ್ಲ ಪರ್ಸನಲ್ ಕಮೆಂಟ್ ಮಾಡಿದಾಗ ಅದು ಡೆಫಿನೆಟ್ಲಿ ಅವರ ಅಭಿಮಾನಿ ಬಳಗಕ್ಕೆ ಟ್ರಿಗರ್ ಆಗುತ್ತೆ. ಇನ್ಫ್ಯಾಕ್ಟ್ ನಾವು ಒಬ್ಬ ಪರ್ಸನ್ ಬಗ್ಗೆ ಆ ತರ ಅವನ ದೈಹಿಕ ಸ್ಟ್ರಕ್ಚರ್ ಬಗ್ಗೆ ಎಲ್ಲ ಕೇವಲ ಮಾತಾಡಬಾರ್ದು. ಅವ್ರು ಇವತ್ತು ಅಂಡರ್ ಟ್ರಯಲ್ ಇರ್ಬೋದು, ನಾಳೆ ಶಿಕ್ಷೆ ಆಗ್ಬೋದು, ಅಥವಾ ನಾಳೆ ಶಿಕ್ಷೆ ಆಗದೇನೂ ಇರ್ಬೋದು, ಅಥವಾ ಹಿ ಮೇ ಅಗೇನ್ ಕಮ್ ಬ್ಯಾಕ್ ಅಂಡ್ ಡೂ ದ ಗುಡ್ ವರ್ಕ್ ಟು ದ ಇಂಡಸ್ಟ್ರಿ. ಸೊ ಹಾಗಿರ್ಬೇಕಾದ್ರೆ ಇಷ್ಟೊಂದು ಪರ್ಸನಲ್ ಆಗಿ ಯಾಕೆ ಮೀಡಿಯಾಗಳು ಹೋಗಬೇಕು? ಮತ್ತೆ ನೋಡಿ, ಒಂದ್ 2-3 ಜನ ಆಂಕರ್ಸ್ ದೇ ವಾಂಟೆಡ್ ಟು ಬಿಕಮ್ ಪಾಪ್ಯುಲರ್ ಬೈ ಟೇಕಿಂಗ್ ದರ್ಶನ್ಸ್ ನೇಮ್. ಅರ್ಥ ಆಯ್ತಲ್ವಾ? ಸೊ ಅದನ್ನ ಮಾಡಬೇಕಾದ್ರೆ ಅತಿಯಾಗಿ ಪ್ರಚೋದನೆ ಮಾಡಿ, ಬಿಕಾಸ್ ಇವ್ರಿಗೆ ಗೊತ್ತಿದೆ ಆಂಕರ್ಸ್ಗೆ ಹಿ ಹ್ಯಾಸ್ ಎ ಬಿಗ್ಗೆಸ್ಟ್ ಫ್ಯಾನ್ ಬೇಸ್. ನಾನು ಇವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡಿದಾಗ ಅವರೆಲ್ಲರೂ ಟ್ರಿಗರ್ ಆಗ್ತಾರೆ, ಅಲ್ಲಿ ಸ್ವಲ್ಪ ಕಂಟೆಂಟ್ ಕ್ರಿಯೇಟ್ ಆಗ್ತದೆ, ಐ ಬಿಕಮ್ ಪಾಪ್ಯುಲರ್ ಅಂತ. ಬಟ್ ದಿಸ್ ಇಸ್ ನಾಟ್ ಎ ಎಥಿಕಲ್ ವೇ ಆಫ್ ಜರ್ನಲಿಸಮ್. ಸೊ ಜರ್ನಲಿಸಮ್ ಹೇಗಿರ್ಬೇಕಂದ್ರೆ ಸಮಸ್ಯೆಗಳನ್ನ ಮುಂದಿಟ್ಟು ಅದನ್ನ ಜನಕ್ಕೆ ನೀವು ಥಿಂಕ್ ಮಾಡಕ್ಕೆ ಬಿಡಿ. ಅದ್ ಬಿಟ್ಕೊಂಡು ಯಾಕೆ ಅವ್ರ ಅಭಿಮಾನಿಗಳಿಗೆ ನಿಮಗೆ ಬುದ್ಧಿ ಇದೆಯೇನ್ರಿ, ನೀವು ಇನ್ನೂ ಅವ್ರನ್ನ ಫಾಲೋ ಮಾಡ್ತಿದ್ದೀರಾ, ನಿಮ್ಗೆ ಅದಿದೆಯೇನ್ರಿ? ಮೇ ಬಿ ಅಭಿಮಾನಿಗಳೆಲ್ಲ ಅವ್ರನ್ನ ಫಾಲೋ ಮಾಡಿರೋದು ಅವರ ಒಳ್ಳೆ ವರ್ಕ್ಗಳನ್ನ ನೋಡಿ. ಸೊ ಹೀಗಿರ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಮೀಡಿಯಾಗಳು ರೆಸ್ಪಾನ್ಸಿಬಲ್ ಆಗಿ ಆಕ್ಟ್ ಮಾಡಬೇಕು ಅಂತ. ಮತ್ತೆ ನೋಡಿ, ಪರಪ್ಪನ ಅಗ್ರಹಾರ ಕೇಸ್ ಕೂಡ ಈ ದರ್ಶನ್ ಏನೋ ಫಸ್ಟ್ ವ್ಯಕ್ತಿ ಅಲ್ಲ ಅಲ್ಲಿ ಹೋಗಿ ರಾಜಾತಿಥ್ಯ ತಗೊಳ್ತಾ ಇರೋದು. ಮತ್ತೆ ರಾಜಾತಿಥ್ಯ ಅನ್ನೋದು ಒಂದ್ ಲೆವೆಲ್ಗೆ ತಪ್ಪಾಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಯಾಕಂದ್ರೆ ಸಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸುಮಾರು 4,500 ಜನ ಕೈದಿಗಳು ವಾಸ ಮಾಡ್ತಾರಂತೆ. ಅಂದ್ರೆ ನಿಮ್ಗೆ ಅದನ್ನ ವಾಲ್ಯೂಮ್ ಅಲ್ಲಿ ಹೇಳ್ಬೇಕಂದ್ರೆ, ಚಿಕ್ಕ ಪುಟ್ಟ ಡಿಸ್ಟ್ರಿಕ್ಟ್ ಗಳಲ್ಲಿ ಒಂದು ಮಿಡ್ ಸೈಜ್ ತಾಲೂಕಲ್ಲಿ ಆ ಪಾಪ್ಯುಲೇಷನ್ ಇರ್ತದೆ, ಅಥವಾ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಆ ಪಾಪ್ಯುಲೇಷನ್ ಇರ್ತದೆ, ಅಥವಾ ಹಳ್ಳಿಗಳಂತ ತಗೊಂಡಾಗ ಒಂದು 20 ಮಿಡ್ ಸೈಜ್ ಹಳ್ಳಿಗಳನ್ನ ಸೇರಿಸಿದ್ರೆ ಒಂದು 5,000 ಪಾಪ್ಯುಲೇಷನ್ ಆಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಸಾಕಷ್ಟು ಫೆಸಿಲಿಟಿಗಳು ಇರಬೇಕಾಗ್ತದೆ. ನಾವು ಯಾವ ಹಳೆ ಪಿಕ್ಚರ್ ಅಲ್ಲಿ ನೋಡಿದ್ದು ನೋಡಿ, ಒಂದು ಸಿಲ್ವರ್ ಪ್ಲೇಟು ಮತ್ತೆ ಸಿಲ್ವರ್ ಕಪ್ ಇಟ್ಕೊಂಡ್ರೆ ಜೈಲ್ ಆಗತ್ತಂತ. ಹಾಗಿದ್ರೆ ಅಲ್ಲಿ BP ಪೇಷಂಟ್ಗಳು ಇರ್ತಾರೆ, ಶುಗರ್ ಪೇಷಂಟ್ಗಳು ಇರ್ತದೆ, ನಾನಾ ಸೆನ್ಸಿಟಿವ್ ಕೈದಿಗಳು, ಅಂಡರ್ ಟ್ರಯಲ್ ಕೈದಿಗಳು ಅಲ್ಲಿ ಇರ್ತಾರೆ. ಅವನ್ನ ನೀವು ಬರೀ ಸಿಲ್ವರ್ ಪಾತ್ರೆಗಳಲ್ಲಿ ಮೇಂಟೈನ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರನೇ ನ್ಯಾಯಾಲಯ ಮತ್ತೆ ಪೊಲೀಸಿಗೆ ಒಂದು ಜವಾಬ್ದಾರಿ ಇದೆ. ಅಲ್ಲಿ ಹೋದಾಗ ಅವರು ಕೂಡ ಮನುಷ್ಯರೇ, ಅವ್ರನ್ನ ನಾವು ಅತ್ಯಂತ ಗೌರವಿತವಾಗಿ ಮತ್ತು ಅತ್ಯಂತ ಹೈಜಿನ್ ಆಗಿ ಮತ್ತೆ ಹೆಲ್ದಿ ಆಗಿ ನೋಡ್ಕೊಬೇಕು ಅಂತ. ಹಾಗಿದ್ದಾಗ ಅಲ್ಲಿ ಕ್ಯಾಂಟೀನ್ ಇದೆ, ಅಲ್ಲಿ ತಂಬಾಕು ಮತ್ತೆ ಸಿಗರೇಟ್ಗಳು ಲೀಗಲ್ ಅಂತ ಮ್ಯಾನ್ಯುಯಲ್ ಹೇಳ್ತಾವಂತೆ. ಸೊ ಹೀಗೆಲ್ಲ ಇದ್ದಾಗ ದರ್ಶನ್ ಒಂದು ಕಾಫಿ ಮಗ್ ಇಟ್ಕೊಂಡು ಒಂದು ಸಿಗರೇಟ್ ಇಟ್ಕೊಂಡಿರ್ತಕ್ಕಂಥ ಒಂದು ಫೋಟೋನ ಇಷ್ಟೊಂದು ಲೆವೆಲ್ಗೆ ಹೈಲೈಟ್ ಮಾಡಿ, ಕರ್ನಾಟಕದಲ್ಲಿ ಯಾವುದೋ ದೊಡ್ಡ ದೊಡ್ಡ ಇಶ್ಯೂಸ್ಗಳಾಗ್ತಿತ್ತು ಪಾಲಿಟಿಷಿಯನ್ಸ್ದು, ಅದನ್ನೆಲ್ಲ ಮರೆ ಮಾಡಿಸಿ 2 ದಿನದಲ್ಲಿ ಅವ್ರನ್ನ ತಗೊಂಡು ಬಳ್ಳಾರಿ ಹಾಕೋದು, ಅದನ್ನೇ ಅವರು ಸುಮಲತಾ ಅವರು ಕೂಡ ಕೇಳಿದ್ರು. ಯಾಕೆ ದರ್ಶನ್ ಅಂದ್ರೆ ಇಷ್ಟೊಂದು
ಇಷ್ಟೊಂದು ನೀವು ಟಾರ್ಗೆಟ್ ಮಾಡ್ತಿದ್ದಾರೆ, ಇದನ್ನು ಫಸ್ಟ್ ಟೈಮ್ ಜೈಲಲ್ಲಿ ಆಗ್ತಿರೋದು, ಇದು ಮೀಡಿಯಾಗಳು ನೀವು ಇಂಟೆಲಿಜೆಂಟ್ ಪೀಪಲ್ ನಿಮಗೆ ಇದು ಗೊತ್ತಿರಲ್ವಾ ಅಂತ. ಸೊ ಇದನ್ನೆಲ್ಲ ಸ್ಮಾರ್ಟ್ ಆಗಿ ದರ್ಶನ್ ಅಭಿಮಾನಿಗಳು ನೋಡ್ತಾ ಇದ್ದಾರೆ. ಸೊ ಇದೇ ತರ ಟ್ರಿಗರ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವರು ಪ್ರಚೋದನೆ ಒಳಗಾಗಿ ಅವ್ರು ದೇ ವಿಲ್ ಸ್ಟಾರ್ಟ್ ಆಲ್ಟರ್ನೇಟಿವ್ ಕ್ಯಾಂಪೇನ್. ನಾವು ಈಗ ನೋಡಿ ದರ್ಶನ್ ಅವರ ಹಳೆ ಪಿಕ್ಚರ್ಗಳಿಗೆಲ್ಲ ಈಗ ಹುಚ್ಚಂಬಟ್ಟೆ ಜನ ಹೋಗಿ ಏನೋ ಹಿಟ್ ಮಾಡ್ತಾ ಇದ್ದಾರಂತೆ. ಅದು ಏನಕ್ಕಂದ್ರೆ ಇಟ್ಸ್ ಪಾರ್ಟ್ ಆಫ್ ಟ್ರಿಗರ್. ನೀವು ಆ ತರ ಟ್ರಿಗರ್ ಮಾಡಿದಾಗ ನಾವು ನಿಮ್ ಜೊತೆ ಇದೀವಿ ಅಂತ ಒಂದು ಸಿಂಬಲ್ ಕೊಡ್ಲಿಕ್ಕೋಸ್ಕರ ದರ್ಶನ್ ಅಭಿಮಾನಿಗಳನ್ನ ಮಾಡ್ತಿದ್ದಾರೆ. ಸೊ ನನ್ನ ಪ್ರಕಾರ ಮೀಡಿಯಾದಲ್ಲಿ ಈ ಕೆಲವೊಂದೊಂದು ಏಜೆಂಟ್ಸ್ಗಳು ಏನಿದ್ದಾರೆ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ, ಸ್ವಲ್ಪ ಮೆಚೂರ್ಡ್ ಆಗಿ ಏನೋ ನಿಮ್ಮಲ್ಲಿರುವ ಒಂದು ಜವಾಬ್ದಾರಿಗಳನ್ನ ಅರ್ಥ ಮಾಡ್ಕೊಂಡು ನೀವು ರಿಪೋರ್ಟಿಂಗ್ ಮಾಡಿದಾಗ ಎಷ್ಟೋ ಡಿಸ್ಟರ್ಬೆನ್ಸ್ ಸಮಾಜದಲ್ಲಿ ಆಗಿರ್ತಕ್ಕಂಥದ್ದನ್ನ ನೀವು ತಡಿಬಹುದು.